ಎಲ್ಲ ನನ್ನ ಕುಲ ಬಾಂಧವರಿಗೂ ಹಾಗೂ ನನ್ನ ಹಾಲು ಮತ್ತು ಸಮಾಜದವರಿಗೂ ಮತ್ತು ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ವಿಷಯ ಏನಪ್ಪಾ ಅಂದ್ರ, ವಿಜಯಪುರ ಜಿಲ್ಲೆಯಲ್ಲಿ ಒಂದು ಜರುಗುತ್ತಿರುವಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಐತಿಹಾಸಿಕ ಜಾತ್ರೆ, ಅದು ಯಾವಾಗ ಎಲ್ಲಿ ಜರುಗುತ್ತದೆ ಅಂತ ನಿಮಗೆ ಹೇಳ್ತೀನಿ, ಕೇಳ್ರಿ. ಇದೇ ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತಹ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಐತಿಹಾಸಿಕ ಜಾತ್ರೆ ಆರಂಭವಾಗುತ್ತದೆ. ಆ ಕಾರಣ ಎಲ್ಲಾ ನನ್ನ ಹಾಲು ಮತ ಸಮಾಜದವರು ಮತ್ತು ಗುರು ಹಿರಿಯರು ಮತ್ತು ಕುರುಬ ಸಮಾಜದ ಪ್ರಮುಖ ಮುಖಂಡರು ಕೂಡ ಬರುತ್ತಾರೆ. ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಮೇಡಮ್ ಅವರು ಹಾಗೂ ಇತ್ಯಾದಿ ರಾಜಕಾರಣಿ ಸರ್ ಅವರು ಎಲ್ಲವರು ಬರುತ್ತಾರೆ. ನೀವು ಕೂಡ ಬನ್ನಿ. ನಮ್ಮ ಹಾಲು ಮತ ಸಮಾಜವನ್ನು ಒಟ್ಟುಗೂಡಿಸಿ, ನಾವು ಕುರುಬ ಸಮಾಜವನ್ನು ಒಟ್ಟುಗೂಡಿಸಿ, ನಾವು ಪ್ರಬಲವಾಗಿ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮಿಯ ಜಾತ್ರೆಯನ್ನು ಬಹಳ ಭರ್ಜರಿಯಾಗಿ ಮಾಡೋಣ. ನೀವು ನಾವು ಎಲ್ಲರೂ ಸೇರಿದರೆ ಜಾತ್ರೆ ದೊಡ್ಡದಾಗಿ ಆಗುತ್ತೆ ಮತ್ತು ಅದು ಭರ್ಜರಿಯಾಗಿ ಆಗುತ್ತೆ. ನಾಡ ಸುತ್ತಲೂ ಅಮರವಾಗಿ ಉಳಿಯುವಂತ ಜಾತ್ರೆ ಆ ರೀತಿಯಲ್ಲಿ ಮಾಡಬೇಕು ನಾವು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ವೀರ ಮಹಾ ಪುಣ್ಯಾತ್ಮ ಅಂತ ಶರಣನನ್ನು ನೆನೆಸುತ್ತಾ ನಮ್ಮ ಮೈ ಜುಮ್ ಅಂತದ್ರಿ. ಯಾಕಪ್ಪ ಅಂದ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ರ ಸಾಮಾನ್ಯ ಅಲ್ರಿ. ಅವರು ಹುಟ್ಟಿದರೆ ಸ್ವಾತಂತ್ರ್ಯೋತ್ಸವ, ಅವರು ವೀರ ಮರಣ ಹೊಂದಿದರೆ ಗಣರಾಜ್ಯೋತ್ಸವ. ಆ ರೀತಿಯಲ್ಲಿ ಹುಟ್ಟಿದಂತ ಮಹಾತ್ಮನ ಜಾತ್ರೆ ಮಾಡೋಣ. ಎಲ್ಲರೂ ಬನ್ನಿ, ನೀವು ಬನ್ನಿ, ನಾವು ಬರ್ತೀವಿ ವಿಜಯಪುರಕ್ಕೆ. ಎಲ್ಲಾ ನನ್ನ ಗೆಳೆಯರಿಗೂ ಹಾಗೂ ನನ್ನ ಗೆಳತಿಯರಿಗೂ ಸೋದರ ಸೋದರಿಯರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದ್ರೆ ಅವರಿಗೆ ಎಲ್ಲಿ ಯಾವಾಗ ನಡೆಯುತ್ತೆ ಅಂತ ಅವರಿಗೆ ಗೊತ್ತೇ ಇರುವುದಿಲ್ಲ. ಆದ ಕಾರಣ ನೀವು ಅಲ್ಲಿಗೆ ಬಂದುಗೆಸಿಂದು ವಿಜಯಪುರದಲ್ಲಿ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಬಂದು ಜಾತ್ರೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ. ಜೈ ರಾಯಣ್ಣ, ಜೈ ಹಾಲುಮತ, ಜೈ ಕುರ್ಬಾಸ್, ಜೈ ಅಕ್ಕಬುಕರ್.